ಯಾರ್ ಬೇಕಾದ್ರೂ ಏನಾದ್ರೂ ತಿಳ್ಕೊಳ್ಳಿ. ರಾಮ ಮಂದಿರ ಅವಾಗ್ಲಿಂದ ಫೈಟ್ ನಡೀತಾ ಇತ್ತು. ಫೈಟ್ ನಡೆದಿದ್ದು ಇವತ್ತಿಗೆ ನಮ್ಗೆಲ್ಲರಿಗೂ ಫಲ ಸಿಕ್ಕಿದೆ. ಅದು ನರೇಂದ್ರ ಮೋದಿಯಿಂದಾನೆ. ರಾಮನ್ಗೂ ಮತ್ತೆ ಓಟುಗೂ ಇದಕ್ಕೆ ಸಂಬಂಧ ಇಲ್ಲ. ಒಂದು ದೇವಸ್ಥಾನಕ್ಕೆ ಹೋಗುವಾಗ ಯಾರಾದ್ರೂ ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಾ, ಓಟುಗೋಸ್ಕರ ಬಂದಿದ್ದೀರಾ, ಈ ಜನಗಳಿಗೆ ಇವಾಗ ಬುದ್ಧಿ ಬರಲ್ಲ. ಇದನ್ನ ಪಾಕಿಸ್ತಾನಕ್ಕೆ ತಗೊಂಡು ಮಾರಿದ ಮೇಲೆ ಆ ಜನಗಳಿಗೆ ಬುದ್ಧಿ ಬರುತ್ತೆ. ಆವಾಗ ಇವರು ಎಚ್ಚರಿಕೊಂತಾರೆ. ಆವಾಗ ಮೋದಿಜಿ ಅಂತ ತಿರ್ಗಾ ಬಂದೇ ಬರ್ತಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಿರ್ತಾ ಇದ್ರೆ ನಾವ್ ಎಲ್ಲೋ ಹೋಗ್ಬಿಡ್ಬೇಕಾಗಿತ್ತು ಸರ್. ಒಂದು ನಾರಾಯಣ ಗೌಡ್ರನ್ನ ಕರ್ಕೊಂಡೋಗಿ ಅವ್ರು ಜೈಲ್ಗೆ ಹಚ್ಚಿದಾರಲ್ಲ, ಅವ್ರೇನ್ ಸಿದ್ದರಾಮಯ್ಯ ಹಳ್ಳಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅಷ್ಟೇ, ಸಿದ್ದರಾಮಯ್ಯನೂ ಅಷ್ಟೇ. ಯಡಿಯೂರಪ್ಪ ಸರ್ಕಾರ ರೈತರು ಹೋರಾಟದಿಂದಾನೇ ಬಂದಿದ್ದು. ನರೇಂದ್ರ ಮೋದಿ ಅವರು ಈಗ ಇನ್ನೇನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಓಕೆ, ಈ ಒಂದು ನಿಟ್ಟಿನಲ್ಲಿ ಈ ಒಂದು ರಾಮ ಮಂದಿರ ಈಗ ಉದ್ಘಾಟನೆ ಆಗ್ತಾ ಇರೋದು ಚುನಾವಣೆ ಉದ್ದೇಶದಿಂದ. ಚುನಾವಣೆ ಉದ್ದೇಶದಿಂದ. ಸೊ ಇದನ್ನ ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಸರ್? ನೋಡಿ ಸರ್, ಯಾರು ಬೇಕಾದ್ರೂ ಏನಾದ್ರೂ ತಿಳ್ಕೊಳ್ಳಿ. ರಾಮ ಮಂದಿರ ಅವಾಗ್ಲಿಂದ ಫೈಟ್ ನಡೀತಾ ಇತ್ತು. ಫೈಟ್ ನಡೆದಿದ್ದು ಇವತ್ತಿಗೆ ನಮ್ಗೆಲ್ಲರಿಗೂ ಫಲ ಸಿಕ್ಕಿದೆ. ಇವಾಗ ಅದು ನರೇಂದ್ರ ಮೋದಿಯಿಂದಾನೆ. ಒಂದು ಮಾತು ಹೇಳ್ತೀನಿ, ಕಾನೂನು ಪ್ರಕಾರವಾಗಿ ಇಷ್ಟು ದಿವಸ ನಡೀತಾ ಇದ್ದಿದ್ದು ಕಾನೂನು ಪ್ರಕಾರವಾಗಿ, ಭಾರತೀಯದಲ್ಲಿ ಕಾನೂನು ಪ್ರಕಾರ ಯಾರಿಗೆ ಯಾರು ಸೇರಬೇಕು ಅದು ಕಾನೂನು ಬಿಟ್ಟಿದ್ದು. ಅದು ಇವಾಗ ಅಂಧಕಾಲ ನಡ್ಕೊಂಡ್ಬಂದಿದ್ದು ಇವಾಗ ಮೋದಿಜಿ ಟೈಮಲ್ಲಿ ಬಂದಿರೋದ್ರಿಂದ ನಮ್ಗೆ ಖುಷಿಯಾಗಿದೆ. ಯಾಕೆಂದರೆ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೊಂದು ಇವಾಗ ಕಾನೂನು ಮೀರಿ ಮೋದಿನೂ ಮಾತಾಡೋಕ್ಕಾಗಲ್ಲ, ಯಾರೂ ಮಾತಾಡೋಕ್ಕಲ್ಲ, ನಾವು ಮಾತಾಡೋಕ್ಕಲ್ಲ, ನೀವು ಮಾತಾಡೋಕ್ಕಲ್ಲ. ಕಾನೂನು ಅಂತ ಇರೋದು, ಕಾನೂನು ಅಚ್ಚುಕಟ್ಟಲ್ಲಿ ಏನು ಬರೆದಿದ್ದಾರೆ ಹಳೆ ಕಾಲದಲ್ಲಿ, ಏನು ಯಾರಿಗೆ ಅದು ಏನು ಮಾಡಬೇಕು, ಆಸ್ತಿ ಯಾರಿಗೆ ಸೇರಬೇಕು ಅಂದರೆ ಅದು ಅವ್ರಿಗೆ ಸೇರಿದೆ. ಕಾನೂನು ರೀತಿ ಹೋಗಿದೆ, ಯಾವುದೇ ಇಲ್ಲೀಗಲ್ ರೀತಿಯಾಗಿ ಬಂದಿಲ್ಲ. ಇದು ಎಲೆಕ್ಷನ್ಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಲ್ಲ. ಇದು ಅವ್ರದ್ದು ಎಲೆಕ್ಷನ್ ಇಲ್ಲ ಅಂದ್ರೂ ಬರ್ತಾಯಿತ್ತು, ಎಲೆಕ್ಷನ್ ಇದ್ರೂ ಬರ್ತಾಯಿತ್ತು. ಕಾನೂನು ರೀತಿಯಿಂದ ಆಯ್ತು. ಸುಪ್ರೀಂ ಕೋರ್ಟ್ ಇದಕ್ಕೆ ತೀರ್ಪು ನೀಡ್ತು. ನಿಜವಾಗ್ಲೂ ಹೌದು, ಅದು ನಡೆದಿದ್ದು ಇವರ ಅವಧಿಯಲ್ಲಿ ಅನ್ನೋದು ಸತ್ಯನೇ. ಆದ್ರೆ ಈ ಒಂದು ರಾಮ ಮಂದಿರ ನಿರ್ಮಾಣದ ಬಗ್ಗೆ ಯಾರ್ದು ತಕರಾರಿಲ್ಲ. ಆದ್ರೆ ಉದ್ಘಾಟನೆ ಮಾಡ್ತಾ ಇರೋದು ಜನವರಿ 22ಕ್ಕೆ ಚುನಾವಣೆ ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಮತಗಳನ್ನ ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಮತ ಸೆಳೆಯುವ ತಂತ್ರ ಅಂತ ಏನು ಇಲ್ಲ. ಅದಕ್ಕೆ ಕೆಲವೊಂದು ಟೈಮ್ ಅಂತ ಇರುತ್ತೆ. ಆ ಟೈಮು ನಮಗೆ ಬಂದಿದೆ ಅಷ್ಟೇ. ನಾವು ಈಗ ಅಂದರೆ ಮೋದಿ ಗೌರ್ಮೆಂಟ್ ಏನಿದೆ ಅದು ಮಾಡಬೇಕಂತ ಡಿಸೈಡ್ ಆಗಿದೆ, ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಬೇರೆಯವರು ಬೇರೆ ರೀತಿಲಿ ಅರ್ಥ ಮಾಡ್ಕೋಬೋದು. ಅದು ಅವ್ರವ್ರ ಇಚ್ಛೆಗೆ ಅನುಸಾರವಾಗಿ ಅದು ಹೋಗುತ್ತೆ ಅಷ್ಟೇ. ಅದು ನಾವು ಅದ್ರ ಬಗ್ಗೆ ನಾವೇನು ಕಮೆಂಟ್ ಹೇಳೋಕ್ಕಾಗಲ್ಲ. ಸೊ ಯಾವುದೇ ರೀತಿಯಲ್ಲಿ ಈಗ ಎಲ್ಲರೂ ಸರ್ ನೋಡಿ, ಏನಾದರೂ ಒಂದು ಪೊಸಿಷನ್ಗೆ ಹೋಗ್ಬೇಕಂದ್ರೆ ಅವರು ಕೆಲವೊಂದು ತಂತ್ರಗಳು ಮಾಡಲೇಬೇಕಾಗತ್ತೆ. ಸೊ ಇವಾಗ ನಾನು ನಿಮ್ಗೆ ಒಳ್ಳೇದು ಮಾಡಬೇಕಂದ್ರೆ ನಾನು ಆ ಪೊಸಿಷನ್ಗೆ ಸೇರಲೇಬೇಕು. ಆ ಪೊಸಿಷನಲ್ಲಿ ಇದ್ದರೆ ಮಾತ್ರ ನಾನು ಯಾರಿಗಾರು ಒಳ್ಳೇದು ಮಾಡೋಕ್ಕಾಗತ್ತೆ. ಆ ಪೊಸಿಷನ್ ನಾನು ಇರಬೇಕು ಅಂತಂದರೆ ಕೆಲವೊಂದು ನನ್ನ ತಂತ್ರಗಳು ನಾನು ಮಾಡಲೇಬೇಕು, ಆ ಪೊಸಿಷನ್ ರೀಚ್ ಆಗಲೇಬೇಕು. ಅದಾದಮೇಲೆ ನಾನು ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋದು ಎಲ್ಲರೂ. ಈವನ್ ನೀವು ಯಾವುದೇ ಜಾಬ್ಗೆ ಹೋಗಿ, ಯಾವುದೇ ಈವನ್ ಒಬ್ಬ ಮ್ಯಾನೇಜರ್ ಆಗಲಿ, ಇನ್ನೊಬ್ಬ ಯಾರೇ ಇದ್ದೇ ಇರ್ತಾರೆ, ಕಾಮನ್ ಆಗಿ ಎಲ್ಲರೂ ಅವ್ರವ್ರ ತಂತ್ರ ಮಾಡಿಕೊಂಡು ಅವ್ರವ್ರು ಮಾಡ್ತಾರೆ. ಬಟ್ ಅದನ್ನು ನಾವು ಯಾವ ರೀತಿಲಿ ಅರ್ಥ ಮಾಡ್ಕೊತೀವಿ, ಅದು ಒಳ್ಳೆ ರೀತಿಲಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟ ರೀತಿಲಿ ಅರ್ಥ ಮಾಡ್ಕೊಂಡ್ರೆ ಕೆಟ್ಟದಾಗುತ್ತೆ ಅಷ್ಟೇ ಸರ್. ಹೇಳಿ ಸರ್, ಅದ್ರ ಬಗ್ಗೆ ಏನು ಹೇಳ್ತಿದ್ರಿ? ಇದ್ರ ಬಗ್ಗೆ ಅಂದರೆ ಇವಾಗ ನೀವು ಕೇಳಿದ್ರಲ್ಲ, ಎಲೆಕ್ಷನ್ ಗೊತ್ತಾಯಿದೆ ಜನವರಿಗೆ ಯಾಕೆ ಮಾಡಬೇಕು ಅಂತ. ಈಗ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿರ್ತಾರೆ ಸರ್. ಇವಾಗ ನಾವು ಗಣರಾಜ್ಯೋತ್ಸವ ಯಾಕೆ ಜನವರಿಲೇ ಮಾಡಬೇಕು ಅಂತ, ಒಂದು ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು ಅಂದರೆ ಅದಕ್ಕೊಂದು ಗಳಿಗೆ ಅಂತ ಇರುತ್ತೆ. ಎಲ್ಲಕ್ಕೋಸ್ಕರ ಅದು ಒಂದು ವಿಶ್ವ ಸೃಷ್ಟಿಯಾಗಿರೋ ದೇವ್ರ ಸ್ಥಾನ ನಾವು ಸುಮ್ಮನೆ ಹೆಂಗೆ ಬೇಕಂಗೆ ಮಾಡೋಕ್ಕಾಗಲ್ಲ. ಅದು ಎಲ್ಲ ಕೆಲಸ ಮಾಡೋರು ಇನ್ನೂ ರೆಡಿ ಆಗಿದೆ ಇಲ್ವೋ, ಯಾವ ಟೈಮಲ್ಲಿ ರೆಡಿ ಆಗುತ್ತೆ ಅವೆಲ್ಲ ವೀಕ್ಷಣೆ ಮಾಡಬೇಕು. ಆಮೇಲೆ ಒಂದು ಮಂದಿರಕ್ಕೊಂದು ಮುಹೂರ್ತ ಮಾಡಬೇಕು, ಒಂದು ಮುಹೂರ್ತ ನೋಡಬೇಕು. ಮುಹೂರ್ತ ಯಾವ ಟೈಮಲ್ಲಿ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ನೋಡಿ ಮಾಡಿದ್ದಾರೆ. ಅದು ನಮ್ಮ ದೇಶಕ್ಕೋಸ್ಕರ ತಾನೇ ಮಾಡಿರೋದು. ಯಾಕೆ ನಮಗೆಲ್ಲ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ. ಎಲ್ಲರಿಗೂ ಭಗವಾನ್ ಒಂದೇ ಅಲ್ವಾ, ಎಲ್ಲರಿಗೂ ಭಗವಾನ್ ಒಂದೇ ಆಗಿರೋದ್ರಿಂದ ಒಳ್ಳೇದಾಗಲಿ ದೇಶಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದಾದರೆ ನಾವೆಲ್ಲ ಹೆಮ್ಮೆಯಿಂದ ಇರ್ಬೋದು ಅನ್ನೋದಕ್ಕೋಸ್ಕರ ಟೈಮ್ ಮಾಡಿದ್ದಾರೆ. ಎಲೆಕ್ಷನ್ ಎಲ್ಲ ಏನಿಲ್ಲ ರೀ, 100% ಹೇಳ್ತೀನಿ, ಎಲೆಕ್ಷನ್ಗೆ ಅಂತ ಏನಿಲ್ಲ. 100% ನಡೆದಿದ್ರು ಮೋದಿಜಿನೇ. ಆ 41 ಜನ ಸಿಗಾಕೊಂಡಿದ್ದಾಗ್ಲೂ ನಮ್ಮ ಮೋದಿಜಿ ಅವರು ಆ 41 ಜನಕ್ಕೆ ವರ್ಕರ್ಸ್ನ UPಯಲ್ಲಿ ಆ ವರ್ಕರ್ಸ್ನ ಭೂಮಿ ಕೆಳಗಡೆ ಸಿಗಾಕೊಂಡಿದ್ದಾಗ ಅದಕ್ಕೂ ಮೋದಿಜಿ ಎಷ್ಟು ಚಿಂತನೆ ಮಾಡ್ಕೊಂಡು ಅದಕ್ಕೆ CM 24 hours ಅವ್ರಿಗೆ ಏನೇನು ಕೊಡಬೇಕು, ಅವರು ಏನೇನು ಮಾಡಬೇಕು ಅಂತ, ಅವ್ರನ್ನ ಹೆಂಗೆ ಆಚೆ ತರಬೇಕು,
ಆ ಮಿಷಿನ್ಸ್ನ ಏನೇನು ತರಿಸ್ಬೇಕು, ಯಾವ ದೇಶದಿಂದ ತರಿಸ್ಬೇಕು, ಅವ್ರನ್ನ ಹೆಂಗೆ ಆಚೆ ಕರ್ಕೊಂಬರೋದು ಆದ್ರೇನು ಯೋಚನೆ ಮಾಡಿ ಆದ್ರೇನು ನಮ್ಮ ಮೋದಿಜಿ ಅವರು ಆ 41 ಜನಕ್ಕೂ ಆಚೆ ಕರ್ಕೊಂಬಂದಿದ್ದಾರೆ. ಇವತ್ತಿನ ದಿನ ಅವ್ರ ಥರ ಯಾರಾದರೂ ಬೇರೆಯವರು, ಇವಾಗ ಕಾಂಗ್ರೆಸ್ ಸರ್ಕಾರನೇ ಇರಲಿ, ಇವತ್ತು ಹೋಗಿ ಒಂದು ಮಾತಾಡ್ಸ್ಕೊಂಬಂದ್ರ ಆ 41 ಜನಕ್ಕೆ ಮೋದಿ ಅವರು ಫೋನ್ ಮಾಡಿ ನೀವು ಹೆಂಗಿದ್ದೀರಾ, ನಿಮಗೆ ಏನಾದರೂ ಸಹಾಯ ಬೇಕಂದರೆ ನಮ್ಮ ಸರ್ಕಾರ ಎಲ್ಲದಕ್ಕೂ ಬರುತ್ತೆ. ಆಮೇಲೆ ಅವ್ರ ಫ್ಯಾಮಿಲಿಗೆ ಭರವಸೆ ಕೊಡ್ತಾಯಿದ್ರು. ಮತ್ತು ಆ 41 ಜನ ಆ ಒಳಗಡೆ ಆ ಗುಹೆ ಒಳಗಡೆ ಇದ್ದವರು ಅವ್ರು ಶಕ್ತಿ ತಗೊಂಡು ಆಚೆ ಬಂದು ಎಲ್ಲ ನಮ್ಮ ಮೋದಿಜಿ ಅವರು ಮಾಡಿರೋ ಶ್ರಮ ಇವತ್ತಿನ ದಿನ 41 ಜನನೂ ಹುಷಾರಾಗಿದ್ದಾರೆ, ಓಡಾಡ್ತಾ ಇದ್ದಾರೆ. ಇವತ್ತಿನ ದಿನ ನಾನೊಂದು ಮಾತು ಹೇಳ್ತೀನಿ, ಈ ವೋಟ್ ಬ್ಯಾಂಕಿಂಗು ಅದು ಇದು ಅಂತ ಹೇಳ್ತಿರಲ್ಲ, ಇದಕ್ಕೆ ವೋಟಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ದೇವಸ್ಥಾನಕ್ಕೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ದೇವಸ್ಥಾನಕ್ಕೆ ಹೋಗೋವಾಗ ಯಾರಾದರೂ ನೀವು ಇಲ್ಲಿ ಏನಕ್ಕೆ ಬಂದಿದ್ದೀರಾ, ವೋಟಿಗೋಸ್ಕರ ಬಂದಿದ್ದೀರಾ ಸೆಳೆಯೋಕ್ಕೆ ಅಂತ ಕೇಳ್ತಾರೆ. ಸರ್ ಇಲ್ಲ, ಎಲ್ಲರಿಗೂ ದೇವ್ರಂದರೆ ಭಯ ಭಕ್ತಿ ಎಲ್ಲರಿಗೂ ಇರುತ್ತೆ, ಒಂದು ಮಗುಗೂ ಇರುತ್ತೆ, ಒಂದು ದೊಡ್ಡವರಾಗಿದ್ರೂ ಇರುತ್ತೆ. ಆ ಕಾರಣಕ್ಕೆ ನಾನೊಂದು ಮಾತು ಹೇಳ್ತೀನಿ, ಇವಾಗ ಸಿದ್ದರಾಮಯ್ಯ ಅವರು ಇನ್ನೊಂದು ಮಾಡಿದ್ರಲ್ಲ, ದೇವಸ್ಥಾನದೆಲ್ಲ ದುಡ್ಡು ಏನಕ್ಕಪ್ಪ ಬೇಕು ಇವ್ರಿಗೆ, ದೇವಸ್ಥಾನ ದುಡ್ಡುಗಳು ತೆಗ್ಸಿ ಅದಕ್ಕೆ ಜನಗಳು ಕೊಡೋದು ಏನು ಕಾರಣ ಇತ್ತು? ಇವ್ರ ಸರ್ಕಾರದಲ್ಲಿ ಇಲ್ವಾ? ತರಿಸ್ಲಿ, ಮಾತಾಡಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡಲಿ, ಸೋನಿಯಾ ಗಾಂಧಿ ಹತ್ರ ಮಾತಾಡ್ಬಿಟ್ಟು ಏನೇನು ಕೊಡಬೇಕು ಜನಗಳಿಗೆ ಅದು ಕೊಡಲಿ. ಅದು ಬಿಟ್ಟು ಏನೇನೋ ಈ ಸ್ಕೀಮ್ಗಳು ಕೊಡೋದು. ಸರ್ ನಾನು ಒಂದು ಮನೆಗೆ ಇವಾಗ ಕರ್ಕೊಂಡೋಗ್ತೀನಿ, 3 ತಿಂಗಳದ್ದು ಬಿಲ್ಲು ನೋಡಿದ್ರೆ ಫಸ್ಟ್ ತಿಂಗಳು ಫ್ರೀ ಅಂತ ಕೊಟ್ಟರು, 2ನೇ ತಿಂಗಳು ಏನೋ ಸ್ವಲ್ಪ ಜಾಸ್ತಿನೇ ಬಂದಿತ್ತು. ಇವಾಗ ನೋಡಿದ್ರೆ 5,000 ರೂಪಾಯಿ ಇರೋದು ಅಮ್ಮ ಮಗ ಇಬ್ಬರೇ, ಅವ್ರ ಮನೇಲಿ ಫ್ರಿಜ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಆದ್ರೇನು 5,000 ಚಿಲ್ಲರೆ ಬಂದಿದೆ ಅಲ್ಲ ಬಿಲ್ಲು, ಕರೆಂಟ್ ಬಿಲ್ಲು. ಇದೇನಕ್ಕೆ ನಮಗೇನು ಫ್ರೀ ಬೇಕಾ? ಫ್ರೀ ಬೇಕಾಗಿತ್ತ ನಮಗೆ? ಈ ಜನಗಳಿಗೆ ಇವಾಗ ಬುದ್ಧಿ ಬರಲ್ಲ. ಇದನ್ನು ಪಾಕಿಸ್ತಾನಕ್ಕೆ ತೊಗೊಂಡೋಗಿ ಮಾರಿದ ಮೇಲೆ ಆ ಜನಗಳಿಗೆ ಬುದ್ಧಿ ಬರುತ್ತೆ. ಆವಾಗ ಇವರು ಎಚ್ಚರಿಕೊತಾರೆ, ಆವಾಗ ಮೋದಿಜಿ ಅಂತ ತಿರ್ಗಾ ಬಂದೇ ಬರ್ತಾರೆ. ಇವತ್ತಿನ ದಿನ ಮೋದಿ ಇರೋದಕ್ಕೆ ನಾವು ಇಲ್ಲಿದ್ದೀವಿ, ಅವರು ಫ್ರೀ ವ್ಯಾಕ್ಸಿನ್ ಕೊಟ್ಟರು, ಅವ್ರು ಇರೋದಕ್ಕೆ ನಾವು ಇಷ್ಟು ಸ್ವಲ್ಪ ಆದರೂ ಓಡಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಿರ್ತಾಯಿದ್ರೆ ನಾವು ಎಲ್ಲೋ ಹೋಗಿಬಿಡ್ಬೇಕಾಗಿತ್ತು ಸರ್. ದಯವಿಟ್ಟು ನಾನು ಇನ್ನೊಂದು ಎಲ್ಲ ಜನಗಳಿಗೂ ಹೇಳ್ತೀನಿ, ನಿಮ್ಮ ಯೋಚನೆ ಮಾಡಿ ಮೋದಿಜಿಗೆ ಓಟ್ ಹಾಕಿ. ದಯವಿಟ್ಟು ಯಾವುದ್ಯಾವುದೋ ಅವರು ಇದು ಮಾಡ್ತವ್ರೆ, ಅವ್ರು ನಮಗೆ ಈ ಭಾಗ್ಯ ಕೊಡ್ತಾರೆ, ಆ ಭಾಗ್ಯ ಕೊಡ್ತಾರೆ ಅಂತ ಯಾವುದು ನಂಬ್ಕೊಂಡು ಹೋಗಬೇಡಿ. ನಾಳೆ ದಿನ ಎಲ್ಲ ನಮಗೇನೂ ಸಿಗಲ್ಲ. ದಯವಿಟ್ಟು ಜೈ ಶ್ರೀರಾಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋದಿಜಿ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ. ಈ ಓಟಿಗೂ ರಾಮನ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಎರಡಕ್ಕೂ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಈ ಮಾತನ್ನು ಹೇಳಿ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಡವ್ರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ, ಅಂಬಾನಿ ಅದಾನಿ ಅಂತವ್ರಿಗೆ ಮಾತ್ರ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಇಲ್ಲ, ಯಾವ ಅಂಬಾನಿ ಆಗಿರಲಿ, ಯಾರೇ ಆಗಿರಲಿ, ಯಾವ ದೊಡ್ಡ ಮನುಷ್ಯನೇ ಆಗಿರಲಿ, ಅವನ್ನೆಲ್ಲ ಚಿಕ್ಕವರಿಂದಾನೇ ದೊಡ್ಡವರು ಸರ್. ಅವನ ಹತ್ರನೂ ಮುಂಚೆ ಏನಿತ್ತೋ ಏನಿಲ್ವೋ ನಮಗೂ ಗೊತ್ತಿಲ್ಲ. ಅವರಪ್ಪ ಬಡವರಾಗಿದ್ರೇನೋ, ಆಮೇಲೆ ಹೋಗ್ತಾ ಅವರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅವರು ಇವಾಗ ದೊಡ್ಡ ಸ್ಥಾನದಲ್ಲಿ ಬಂದಿದ್ದಾರೆ. ನಾವೇನು ಹೇಳೋಕ್ಕಾಗಲ್ಲ. ಇವತ್ತಿನ ದಿನ ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ. ಮತ್ತು ಮೋದಿ ಅವರು ಅಂಥವ್ರು ದೊಡ್ಡವ್ರನ್ನೇ ಬೆಳೆಸ್ಬೇಕಂತ ಯಾವತ್ತೂ ಅವ್ರು ತಿಳ್ಕೊಂಡಿಲ್ಲ. ಜನ ಅಂದಮೇಲೆ ಎಲ್ಲ ಒಂದೇ, ನೀವು ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ಲ ಒಂದೇ ಸರ್. ಈಗ ಇನ್ನೊಂದು ವಿಚಾರ ಏನಂದರೆ, ಫ್ರೀ ಯೋಜನೆಗಳು ಏನಿದೆಯಲ್ಲ ಅದ್ರ ಬಗ್ಗೆ ಮಾತಾಡಿದ್ರಿ, ಅದು ಬೇಕಾಗಿರಲಿಲ್ಲ, ಅದು ಒಳ್ಳೇದಲ್ಲ ಅಂತ. ಸೊ ಈಗ ಇತರೆ ಪಕ್ಷಗಳು ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೊಂದು ಫ್ರೀ ಆಗಿರುವಂಥ ಫ್ರೀ ಯೋಜನೆಗಳು ಇದಾಗ್ತಾ ಇರೋದು. ಅಲ್ಲೂ ಕೂಡ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಇದರ ಒಂದು ಪ್ರಸ್ತಾಪನೆ ಆಗ್ತಾ ಇರುವಂಥದ್ದು. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್ ನೋಡಿ, ಇವಾಗ ನೀವು ಬೇರೆ ಕಡೆ ಯಾವುದಾದ್ರೂ, ಇವಾಗ ನೀವು ಬೆಂಗಳೂರಲ್ಲಿ ರಾಜಾಜಿನಗರ್ ವಾರ್ಡಲ್ಲಿ ಇದ್ದೀರಾ, ನೀವು ಇವಾಗ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ನೋಡಿ, ಮುಂಚೆ ಹೆಂಗಿತ್ತಂದರೆ ಇವಾಗ ಜನಗಳೇ ಹೇಳ್ತಾರೆ ಸರ್ ಇದು ತೊಗೊಳಕ್ಕಾಗಲ್ಲ, ಫ್ರೀ ಬಿಟ್ಟಿ ಭಾಗ್ಯ ನಮಗೆ ಬೇಕಾಗೂ ಇರಲಿಲ್ಲ. ಆಮೇಲೆ ಇನ್ನೊಂದು ಹೇಳೋಕೆ ಹೋದರೆ, ನಮಗೆ ಒಂದು ನೀರು ಬಾಟ್ಲ್ ತೊಗೊಬೇಕಂದ್ರೇನು ಇವತ್ತಿನ ದಿನ ಅದಕ್ಕೂ ಕಡಿವಾಣ ಹಾಕಿದ್ದಾರೆ. ಇವತ್ತಿನ ದಿನ ನಮ್ಮ KRS ಅಲ್ಲಿ ನೋಡಿ ಸರ್, ನೀರಿಲ್ಲ. ಅದು ಬೇರೆ ದೇಶಕ್ಕೆ ಬಿಟ್ಟು ನೀರನ್ನ ನಾವು ಎಷ್ಟು ಅದಕ್ಕೂ ಹೋರಾಟ ಮಾಡಿದ್ವಿ, ನೀರಿನ ಬಗ್ಗೆ ಇವತ್ತವರೆಗೂ ಅದು ಸಾಲ್ವ್ ಆಗಲಿಲ್ಲ. ಆಮೇಲೆ ಇವಾಗ ಕನ್ನಡ ಪರವಾಗಿ
ಬೋರ್ಡಲ್ಲಿ ಎಲ್ಲ 60% ಅಂತ ಹೇಳ್ತಾರಲ್ಲ, ನಾರಾಯಣಗೌಡ್ರು ಕರ್ಕೊಂಡೋದ್ರಲ್ಲ, ಅದಕ್ಕೇನು ಸಹಾಯ ಮಾಡಿದ್ರು ಇವರು ಸಿದ್ದರಾಮಯ್ಯ ಅವರು. ಅವರು ಕರ್ನಾಟಕ ಹೋರಾಟಗಾರರು ಅವ್ರ ಸಂಘದವ್ರು ಏನೇನು ಜನಗಳಿದ್ದಾರೋ ಅವ್ರು ಕೂತ್ಕೊಂಡು ಇವತ್ತೂ ಫ್ರೀಡಮ್ ಪಾರ್ಕಲ್ಲಿ ನಿನ್ನೆವರೆಗೂ ಅದು ಫೈಟ್ ಮಾಡಿದ್ದಾರೆ. ನಾರಾಯಣಗೌಡ್ರನ್ನ ಬಿಡಿಸ್ಕೊಂಬಂದಿದ್ದಾರೆ, ಅವರು ಸಂಘದವ್ರು ಬಿಡಿಸ್ಕೊಂಬಂದಿದ್ದಾರೆ. ಒಂದು ಸಿದ್ದರಾಮಯ್ಯ ಆಗಿ ಏನು ಮಾಡ್ದ ಅವನು? ಒಂದು ನಾರಾಯಣಗೌಡ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಜೈಲಿಗೆ ಹಚ್ಚಿದಾರಲ್ಲ, ಅವ್ರೇನು ಸಿದ್ದರಾಮಯ್ಯ? ಕಳ್ಳು ಸಿದ್ದರಾಮಯ್ಯ ಅವನು. ಡಿ ಕೆ ಶಿವಕುಮಾರು ಅಷ್ಟೇ, ಸಿದ್ದರಾಮಯ್ಯನೂ ಅಷ್ಟೇ. ನೀವು ಎಷ್ಟೇ ಹೇಳಿದ್ರೇನು ಹೋರಾಟಗಾರರೇ ಸರ್. ಅವ್ರ ಥರ ಮನುಷ್ಯರು ಯಾವತ್ತೂ ಬರಲ್ಲ. ಇವಾಗ ಇಲ್ಲಿ ನಮ್ಮ ಯಡಿಯೂರಪ್ಪ ಅವರಿದ್ದರು. ಯಡಿಯೂರಪ್ಪ ಸರ್ಕಾರ ಎಲ್ಲಿಂದ ಬಂದಿದ್ದಂದರೆ ರೈತರು ಹೋರಾಟದಿಂದನೇ ಬಂದಿದ್ದು. ಆಮೇಲೆ ಅವರಿಂದ ಇನ್ನೂ ಮುಂದೆ ಚೆನ್ನಾಗಿ ನಡೀತಾ ಇದೆ. ವಿಜೇಂದ್ರ ಅವರು ಬಂದಿದ್ದಾರೆ, ಇವಾಗ ಅವ್ರ ಮಗ ಬಂದಿದ್ದಾರೆ. ಇನ್ನು ಮುಂದಕ್ಕೂ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಮೋದಿನೇ ಬರೋದು ಸರ್. ಅವ್ರು ಎಷ್ಟಾದರೂ ಹೇಳಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂದ್ಬಿಟ್ಟು 28 ಸೀಟಿಗೆ 28 ನಾವು ಗೆಲ್ತೀವಿ ಅಂತ ನಮ್ಮ ಭರವಸೆ ಇದೆ. ರಾಮನ್ಗೂ ಮತ್ತು ಓಟುಗೂ ಇದಕ್ಕೆ ಸಂಬಂಧ ಇಲ್ಲ. ಓಕೆ ಸರ್, ಈಗ ಇಲ್ಲಿನ ಒಂದು ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದ್ರೆ, ಇಲ್ಲಿಗೆ ಈಗ ಈ ಕ್ಷೇತ್ರಕ್ಕೆ ಇರೋದು PC ಮೋಹನ್ ಅವರು MP ಆಗಿ. ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಾ? ಹಾಗೇನೆ ಈ ಒಂದು ಚುನಾವಣೆ ಬಗ್ಗೆ ಏನು ಹೇಳ್ತೀರಾ? ಸರ್ ನೋಡಿ, ನಮ್ಮ ರಾಜಾಜಿನಗರ ವಾರ್ಡ್ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಇಲ್ಲಿನ MLA ಬಂದ್ಬಿಟ್ಟು ನಮ್ಮ ಸುರೇಶ್ ಕುಮಾರ್ ಸರ್. ಆಮೇಲೆ ಎರಡನೇದು ಬಂದ್ಬಿಟ್ಟು MP ಬಂದ್ಬಿಟ್ಟು ನಮ್ಮ PC ಮೋಹನ್ ಸರ್ರು ಅವಾಗವಾಗ ಬರ್ತಾರೆ. ನಮ್ಮ MLA ಅವರು ನೀವು ನೋಡ್ತೀರಾ, ಹೋದ ವರ್ಷ ಎಲೆಕ್ಷನ್ಗಂತ ಹೋಗಲಿಲ್ಲ. ಅವರು ಮನೆ ಭೇಟಿ ಮಾಡಿ ಎಲ್ಲ ಯಾರ್ಯಾರ ಮನಸ್ಥಿತಿ ಹೆಂಗಿದೆ ಅವ್ರಿಗೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಮನೆಗೆ ಹೋಗಿ ಅವ್ರಿಗೆ ಏನೇನು ಕೆಲಸ ಆಗಬೇಕು ಅಂತ ಕೆಲಸನೆಲ್ಲ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ PC ಮೋಹನ್ ಸರ್ಗೂ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ನಾವು ಗ್ರೂಪ್ಗಳಲ್ಲೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮತ್ತು ನಮ್ಮ MLA ಅವರು ಇವತ್ತಿನ ದಿನ ತಮಿಳ್ನಾಡಿಗೆ ಹೋಗವ್ರೆ, ಅಣ್ಣಾಮಲೈ ಅದು ಅಲ್ಲಿ ರ್ಯಾಲಿಗಿದ್ದಾರೆ. ನಮ್ಮ MLA ಅವರು ನಮಗೆ ಬಂದಮೇಲೆ ಮೀಟಿಂಗಲ್ಲಿ ಅದೇ ಹೇಳೋದು, ನಮಗೆ ಎಷ್ಟು ಖುಷಿ ಆಯ್ತು ಅಂದರೆ ಅವರು ಖುಷಿಯಾಗಿದ್ದು ನಮಗೆ ಹಂಚ್ಕೊತಾರೆ, ನಮಗೆ ಖುಷಿಯಾಗಿದ್ದು ನಾವು ಅವ್ರಿಗೆ ಹಂಚ್ಕೊತೀವಿ. ಆವಾಗ ಅವರು ನಮಗೆ ಒಂದೆರಡು ಮಾತು ಹೇಳ್ತಾರೆ. ನಾವು ಕಾರ್ಯಕರ್ತರಾಗಿ, ನಾವು BJP ಕಾರ್ಯಕರ್ತರಾಗಿ ನಮಗೂ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು MP ಬಗ್ಗೆ ಹೇಳಬೇಕು, ನಮ್ಮ PC ಮೋಹನ್ ಸರ್ ನಾವು ಯಾವುದೇ ಚಿಕ್ಕ ಕಾರ್ಯಕ್ರಮಕ್ಕೆ ಕರೆದ್ರೇನು ಬರಲ್ಲ ಅಂತ ಹೇಳಲ್ಲ. ಅವರು ಆದ್ರೇನು ಟೈಮ್ ಮಾಡ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ, ಎಲ್ಲ ಮನೆ ಭೇಟಿಗೂ ಹೋಗ್ತಾರೆ. ಎಲ್ಲ ಬಡವರಿಂದ ಸಾಹುಕಾರವರೆಗೂ ಮನೆಗೆ ಹೋಗಿದ್ದಾರೆ, ಎಲ್ಲರಿಗೂ ಮಾತಾಡ್ಸ್ಕೊಂಡು ಬರ್ತಾರೆ ಸರ್. ಅವ್ರಿಗೆ ಏನೇ ಪ್ರಾಬ್ಲಮ್ ಆಗಿಲ್ಲ. ಇವಾಗ ನಾನು ಒಂದು 5 ನಿಮಿಷ ಮುಂಚೆ ನಾನು ನಮ್ಮ ಅಧ್ಯಕ್ಷರು, ಈ ವಾರ್ಡಿನ ಪ್ರಕಾಶ್ ನಗರ್ ವಾರ್ಡಿನ ಅಧ್ಯಕ್ಷ, ನಮ್ಮ ಫ್ರೆಂಡಿಗೆ ಕಾಲು ಮನೆ ಮುಂದೆನೇ ಬಿದ್ದು ಸಡನ್ನಾಗಿ ಅವನಾಗೆ ಸ್ಕಿಡ್ಡಾಗಿ ಬಿದ್ದಿದಂತೆ. ಒಂದು ಕಾಲಿಗೆ ಅನನ್ಯ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾನೆ. ಇವತ್ತಿನ ದಿನ ಸ್ಕ್ರೂ ಹಾಕಿದ್ದಾರೆ, ಒಂದು 6 ಸ್ಕ್ರೂ ಹಾಕಿದ್ದಾರೆ. ಬೋನ್ ಫ್ರ್ಯಾಕ್ಚರ್ ಆಗಿದೆ ಅಂದು ನಮ್ಮ ಫ್ರೆಂಡ್ ನನಗೆ ಈ ಥರ ಹೇಳ್ದ, ನನಗೆ ಈ ಥರ ಆಗಿದೆ, ನಿಮ್ಮ ಸರ್ಕಾರದಿಂದ ಏನಾದರೂ ಸ್ಕೀಮ್ಗಳಿದೆಯಾ ಅಂತ ಕೇಳ್ದ. ಇದೆ, ನಾನು ನಮ್ಮ ವಾರ್ಡಿನ ಅಧ್ಯಕ್ಷನ ಪ್ರವೀಣ್ ಅವರು ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡಿಸಿ ಇವತ್ತಿನ ದಿನ ಅವ್ರಿಗೆ ಒಂದು ಅದೇನು ಕಾಂಪೋಸಿಷನ್ ಡಾಕ್ಟ್ರ್ ಹತ್ರ ಮಾತಾಡಬೇಕು, ತಿರ್ಗಾ ಅದಕ್ಕೆ ಏನು ನೆಕ್ಸ್ಟು ಟ್ರೀಟ್ಮೆಂಟ್ ಇದೆಯೋ ಅದಕ್ಕೂ ಮಾತಾಡಿದ್ದೀವಿ. ಮತ್ತು ಗೋರ್ಮೆಂಟಿಂದ ಏನು ದುಡ್ಡು ಸ್ವಲ್ಪ ಅವ್ರಿಗೆ, ತುಂಬ ಸಾಹುಕಾರರು ಅಲ್ಲ ಸರ್ ಅವರು, ಅವನಿಗೆ ತಂದೆನೂ ಇಲ್ಲ, ಅವನೇ ಒಬ್ಬನೇ ಎಲ್ಲ ಮನೆಗೆ ನೋಡ್ಕೊತಾ ಇದ್ದ. ಅವ್ರ ತಾಯಿನೂ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ, ಪಾಪ ಅವನು ಒಬ್ಬನೇ ಇದ್ದಾನೆ. ಆ ಕಾರಣಕ್ಕೆ ಅವನಿಗೂ ಇವಾಗ ನಾವು ಸಹಾಯ ಮಾಡಿದ್ದೀವಿ. ನಾವು ಮೋದಿ, ಯಡಿಯೂರಪ್ಪ ಅವರು, ನಮ್ಮ ವಾರ್ಡಿನ ಸುರೇಶ್ ಕುಮಾರ್ ಅವರು, MP PC ಮೋಹನ್ ಸರ್ ಇವರೆಲ್ಲ ಬರ್ತಾರೆ. 90% ನಾವು ಗೆದ್ದೇ ಗೆಲ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ. PC